ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಇಲ್ಲೂ ಕೂಡ ಸಾಕಷ್ಟು ನಾನಾ ರೀತಿಯಲ್ಲಿ ಉಂಟಾಗ್ತಾ ಇದೆ. ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಬಂದಾಗಿದೆ. ಇದರ ಜೊತೆಗೆ ಕೊಡಗಿನಲ್ಲಿ ಭಾರಿ ಪ್ರಮಾಣದಲ್ಲಿ ಪ್ರವಾಸಿಗರ ಸಂಖ್ಯೆ ಕೂಡ ಇಳಿಮುಖಾಗಿದೆ. ಹೋಟೆಲ್ಗಳು ಬಂದಾಗಿದೆ. ಪ್ರವಾಸಕ್ಕೆ ಬರೋದಿಕ್ಕೆ ಪ್ರವಾಸಿಗರು ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ. ಪ್ರವಾಸಿಗರಿಲ್ಲದೆ ಖಾಲಿದೆ ಬಹುತೇಕ ತಾಣಗಳು. ಮಡಿಕೇರಿಯಲ್ಲಿ ಇರುವಂತಹ ರಾಜ ಸೇತು ತಾಣ ಖಾಲಿಯಾಗಿದೆ. 3 ದಿನ ರಜೆ ಇದ್ರೆ ಆದರೂ ಕೂಡ ಕೊಡಗಿಗೆ ಪ್ರವಾಸಿಗರ ಸಂಖ್ಯೆ ಬಹಳಷ್ಟು ಕಡಿಮೆಯಾಗಿದೆ. ಈಗ ಪ್ರವಾಸಿಗಳು ಬರ್ತಾ ಇಲ್ಲ. ಮೊದಲಾದರೆ ವ್ಯಾಪಾರ ಆಗ್ತಿತ್ತು, ಈಗ ವ್ಯಾಪಾರ ಏನಿಲ್ಲ. ಲಾಸ್ ನಮಗೆ ಎಲ್ಲ ಚೆಲ್ಲೋದು ಬಗೋದು ಟೀ ಎಲ್ಲ ಚೆಲ್ಲೋದು ವ್ಯಾಪಾರ ಇಲ್ಲ. ಈಗ ನೋಡಿ 4-5 ಲಾಸ್ ಮಾಡ್ಕೊಂಡು ಬಂದೀನಿ. ವ್ಯಾಪಾರ ಜನನೂ ಇಲ್ಲ. ಈಗ ಜನ ಬೇಕಾಗಿತ್ತು 2-3 ಜನ, ಬೆಳಗಿಂದ ಜನ ಇಲ್ಲ. ಇವತ್ತು ಜನ ಇಲ್ಲ. ನಿನ್ನೆ ಸಾಯಂಕಾಲ ಸ್ವಲ್ಪ ಜನ ಇದೆ. ಇವತ್ತು ಜನನೇ ಇಲ್ಲ. ಭಾಳ ಕಷ್ಟ ಆಗ್ಬಿಟ್ಟಿದೆ ನಮಗೀಗ. ವ್ಯಾಪಾರ ಫುಡ್ಡೆಲ್ಲ ಚೆಲ್ಲೋದು ವ್ಯಾಪಾರ ಇಲ್ಲ. ಭಾಳ ಲಾಸ್. ಜನ ಅಂತೇಳಿದ್ರೆ ಆ ಥರ ಜನ ನಮ್ಮದು ಟೀ ಎಲ್ಲ ಖಾಲಿ ಆಗ್ತಿತ್ತು. ಎಲ್ಲ ವ್ಯಾಪಾರ ಆಗ್ತಿತ್ತು. ಈಗ ಅಂತೇಳಿ ವ್ಯಾಪಾರನೇ ಇಲ್ಲಲ್ಲ. ವ್ಯಾಪಾರನೇ ಇಲ್ಲ. ಭಾಳ ಕಷ್ಟ ಆಗ್ಬಿಟ್ಟಿದೆ. 3 ದಿನ ರಜೆ ಇದೆ, ಜನನೂ ಇಲ್ಲ. ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಿರುವಂತಹ ಯುದ್ಧದ ಪರಿಣಾಮ ಬಹುಶಃ ಕೊಡಗಿನ ಪ್ರವಾಸೋದ್ಯಮಕ್ಕೂ ಕೂಡ ಬಹಳ ದೊಡ್ಡ ಪೆಟ್ಟು ನೀಡಿದೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು, ಸಾಮಾನ್ಯವಾಗಿ ನಿರಂತರವಾದಂತಹ ರಜೆಗಳು ಬಂತು ಅಂತಂತಂದರೆ ಕೊಡಗಿನ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರು ತುಂಬಿ ತುಳುಕ್ತಾ ಇರ್ತಾರೆ. ಅದರಲ್ಲೂ ಕೂಡ ನಿನ್ನೆಯಿಂದ ರಜೆ ಆರಂಭ ಆಗಿರೋವಂಥದ್ದು 4ನೇ ಶನಿವಾರ, ಹಾಗೆಯೇ ಭಾನುವಾರ ಮತ್ತು ನಾಳೆ ಕೂಡ ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಕಂಟಿನ್ಯೂ 3 ದಿನಗಳ ಕಾಲ ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೊಡಗಿಗೆ ಬರಬೇಕಾಗಿತ್ತು. ಆದರೆ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಪ್ರವಾಸಿಗರು ಇರೋವಂಥದ್ದು ಕಾಣುತ್ತೆ. ಇದು ಕೊಡಗಿನ ರಾಜ ಶೀಟ್ ಏನಿದೆ, ಮಡಿಕೇರಿಯ ರಾಜ ಶೀಟು. ಮಡಿಕೇರಿಯ ರಾಜ ಶೀಟನ್ನು ನೋಡಲಿಕ್ಕೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ನೆರೀತಾ ಇದ್ದರು. ಸೊ ನೋಡ್ಬೋದು, ಇಲ್ಲಿಯ ವ್ಯೂ ಪಾಯಿಂಟ್ ಏನಿದೆ, ವ್ಯೂ ಪಾಯಿಂಟ್ನಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನರು ಇರಬೇಕಾಗಿತ್ತು. ಇಲ್ಲಿ ಕೂರ್ಲಿಕ್ಕೆ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಒಬ್ಬರು ಕೂರ್ಲಿಕ್ಕೂ ಕೂಡ ಒಂದು ಜಾಗ ಸಿಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಫಿಲ್ ಆಗಿರ್ತಿತ್ತು. ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಇರ್ತಿದ್ರು. ಆ ವ್ಯೂ ಪಾಯಿಂಟ್ ಏನಿದೆ ಅಲ್ಲಿ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಿಂತು ಫೋಟೋವನ್ನು, ಸೆಲ್ಫಿಗಳನ್ನು ತೆಗೆದುಕೊಳ್ತಾ ಇದ್ರು. ಏನು ಈ ಪ್ರಕೃತಿ ಇದೆ, ಆ ಪ್ರಕೃತಿಯ ಸೌಂದರ್ಯವನ್ನು ನೋಡಲಿಕ್ಕಾಗಿಯೇ ಸಂಜೆಯ ಸಮಯದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾಯಿದ್ರು. ಆದರೆ ಏನು ಯುದ್ಧದ ಪರಿಣಾಮದ ಹಿನ್ನೆಲೆಯಲ್ಲಿ ಹೋಟೆಲ್ಗಳ ವ್ಯವಸ್ಥೆ ಸರಿಯಾಗಿಲ್ಲದಲೇ ಇರೋವಂಥದ್ದು. ಅಂದರೆ ಸಾಕಷ್ಟು ಹೋಟೆಲ್ಗಳು ಬಂದಾಗಿ ಹೋಗಿದ್ದಾವೆ. ಇನ್ನು ಕೆಲವು ಹೋಟೆಲ್ಗಳು ತುಂಬ ಲಿಮಿಟೆಡ್ ಫುಡ್ಗಳನ್ನು, ಅಂದರೆ ಆ ಮೆನುನಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಕಡಿತವನ್ನು ಮಾಡಿ ಕೆಲವು ಆಹಾರವನ್ನು ಪೂರೈಕೆ ಮಾಡ್ತಿರೋ ಅಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಸೊ ಪ್ರವಾಸಿಗರು ಬರಲಿಕ್ಕೆ ಒಂದಷ್ಟು ಹಿಂದೇಟನ್ನು ಹಾಕಿರೋಂಥದ್ದು ಕೂಡ ಕಾಣುತ್ತೆ. ಸೊ ಈ ಏನು ನಿರಂತರವಾಗಿ ರಜೆ ಇದೆ, ಬೇರೆ ಸಂದರ್ಭಗಳಲ್ಲಾಗಿದ್ದರೆ ಬಹುಶಃ ಕೊಡಗಿನ ಹೋಟೆಲ್ಲು, ಹೋಮ್ ಸ್ಟೇಸು, ರೆಸಾರ್ಟ್ಸು ಎಲ್ಲವೂ ಕೂಡ ಭರ್ತಿಯಾಗಿ ಹೋಗಿರಬೇಕಾಗಿತ್ತು. ಆದರೆ ಈಗ ಬಹುತೇಕ ರೆಸಾರ್ಟ್ಸು, ಹೋಮ್ ಸ್ಟೇಸು ಹಾಗೆಯೇ ಬಹುತೇಕ ಖಾಲಿಯಾಗಿದೆ ಅನ್ನಂತಹ ಮಾತನ್ನು ಕೂಡ ಹೋಟೆಲ್ ಮತ್ತು ರೆಸಾರ್ಟ್ಸ್ ಮಾಲೀಕರ ಸಂಘದ ಮುಖಂಡರುಗಳು ಕೂಡ ಹೇಳ್ತಾ ಇದ್ರು. ಏನೇ ಆಗಲಿ, ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೀತಿರುವಂತಹ ಯುದ್ಧದ ಪರಿಣಾಮ ಕೊಡಗಿನ ಪ್ರವಾಸೋದ್ಯಮಕ್ಕೆ ಭಾಳ ದೊಡ್ಡ ಪ್ರಮಾಣದ ಪೆಟ್ಟನ್ನು ನೀಡಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಪ್ರದೀಪ್ ಜೊತೆ ರವಿ ಎಸ್ ಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೊಡಗು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.